ನಾನು ನಿಮ್ಮ ಯುಕೆ ಬಾಯ್ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಪ್ರಯಾಣ 153 ಕಿಲೋಮೀಟರ್ ದೂರದ ಅಡಿಗೆ ಇದೆ. ಈಗ ನಮ್ಮ ಪ್ರಯಾಣ ಅಂಜನಾದ್ರಿ ಬೆಟ್ಟದ ಕಡೆ ನಡೆದಿದೆ. ಬೈಕ್ ಮೇಲೆ ಸವಾರಿ ಮಾಡುತ್ತಿದ್ದೇವೆ, ನಾನು ಮತ್ತು ನಮ್ಮ ಸ್ನೇಹಿತ ಸಂತೋಷ್. ಇವಾಗ ನಮ್ಮ ಗಾಡಿಗೆ ಪೆಟ್ರೋಲ್ ಆಗಿತ್ರಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗ ಹೊಂಟಿದ್ದೇವ್ರಿ. ದಾರಿ ಮಧ್ಯದಲ್ಲಿ ಒಬ್ಬರು ಪ್ರವಾಸಿಗರು ಭೇಟಿ ಆದ್ರು. ಅವ್ರಿಗೆ ಭೇಟಿ ಆಗಿ ಹಂಗೆ ಚಾ ಕುಡ್ಕೊಂಡು ಹಂಗ ಹೊಂಟ ಬಿಟ್ಟೇವ್ ನೋಡ್ರಿ, ನಮ್ಮ ಅಂಬಾರಿ ಹತ್ಕೊಂಡು. ಇನ್ನೇನು ಈಗ ನಾವು ಅಂಜನಾದ್ರಿ ಸಮೀಪದಲ್ಲಿ ಇದ್ದೇವೆ. ಹಾಗೆ ನಾಷ್ಟ ಮಾಡಿಕೊಂಡು ಮತ್ತೆ ಹೊಳ್ಳಿ ಹತ್ಬಿಟ್ಟು ಅಂಜನಾದ್ರಿಗೆ ಬಂದೇ ಬಿಟ್ಟೇವ್ ನೋಡ್ರಿ. ಈಗ ನಾವು ಶಾಲ್ ಪರ್ಚೇಸ್ ಮಾಡಿದ್ದೀವಿ. ಶಾಲ್ ಪರ್ಚೇಸ್ ಮಾಡಿ ಹಂಗ ಅಲ್ಲಿ ಕಂಚಿನ ವಿಗ್ರಹಗಳು ಇದ್ದು ಆಂಜನೇಯನ ದರ್ಶನ ಮಾಡಿಕೊಂಡು ಈಗ ನಾವು ಅಂಜನಾದ್ರಿ ಬೆಟ್ಟ ಹತ್ತಲಿಕ್ಕೆ ರೆಡಿಯಾಗಿ ಹೊಂಟಿವಿ ನೋಡ್ರಿ. ನಿಮಗೂ ಈ ಸದ್ದ ನಾವು ಹೋಗುವ ಬೆಟ್ಟ ಹತ್ತುವ ದೃಶ್ಯವನ್ನು ನಿಮಗೂ ತೋರಿಸ್ತೀವಿ, ನೀವು ನೋಡ್ರಿ. ಈಗ ಮೆಟ್ಟಿಲು ಎಷ್ಟ ಅದಾವಪ್ಪ ಅಂತಂದ್ರ ಬೆಟ್ಟದ ತಪ್ಪಲಿನಲ್ಲಿ ತುದಿಗೆ ಈ ಆಂಜನೇಯನ ದೇಗುಲ ಹೊಂದಿದ್ದು, ಇಲ್ಲಿ ಇರ್ತಕ್ಕಂಥ ಮೆಟ್ಟಿಲುಗಳು 575 ಮೆಟ್ಟಿಲುಗಳನ್ನು ದಾಟಿ ನಾವು ಈ ಅಂಜನಾದ್ರಿ ದೇವನ ದರ್ಶನವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಆದ ಕಾರಣ ತಾವುಗಳು ಎಲ್ಲರೂ ಬಂದು ಈ ಆಂಜನೇಯನ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಕಾರಣೀಭೂತರಾಗಲಿ ಅಂತ ನಿಮಗೆ ಇದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಕೊಡೋಣ ಅಂತ ನಿಮಗೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನಾನು ಮತ್ತು ನಮ್ಮ ಸ್ನೇಹಿತ ಮೆಟ್ಟಿಲುಗಳು ಹತ್ತಿ ಈಗ ಆಂಜನೇಯನ ದರ್ಶನವನ್ನು ಪಡೆದುಕೊಳ್ತಾ ಇದ್ದೀವಿ. ನೀವು ಆಂಜನೇಯನ ದರ್ಶನವನ್ನು ಪಡೆದುಕೊಂಡ ನಂತರ ನಾವು ಹೊರಗಡೆ ಬಂದು ಪ್ರಸಾದವನ್ನು ಹಣೆಗೆ ಹೆಚ್ಚಿಕೊಂಡು ಈಗ ನಿಮಗ ಈ ಆಂಜನೇಯ ದೇಗುಲ ದರ್ಶನವನ್ನು ಮಾಡಿಸ್ತಾ ಇದ್ದೇವೆ. ನಾವು ಇಲ್ಲಿ ಇದ್ದುಕೊಂಡು ಈ ಆಂಜನೇಯನ ದೇಗುಲವನ್ನು ದರ್ಶನ ಮಾಡದೇ ಇರತಕ್ಕಂಥ ಭಕ್ತಾದಿಗಳು ಬಹಳ ಇದ್ದಾರೆ. ಹೊರದೇಶದಿಂದ ಬಂದು ಈ ಆಂಜನೇಯನ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿರ್ತಕ್ಕಂಥ ಫ್ರಾನ್ಸ್ ದೇಶದ ಈ ಅಭಿಮಾನಿಗಳ ಜೊತೆಗೆ ಒಂದು ಸೆಲ್ಫಿ ತೆಗೆದುಕೊಂಡು ನಮ್ಮ ಲಾಗ್ ಮುಗಿಸಿದ್ವಿ. ಲೈಕ್ ಮಾಡಿ, ಫಾಲೋ ಮಾಡಿ.